ಹೌದು, ನಟ ಕಿಚ್ಚ ಸುದೀಪ್ ಎಂದರೆ ಚಿಕ್ಕಬಳ್ಳಾಪುರದಲ್ಲಿಯೂ ಕ್ರೇಜ್ ಇದ್ದೇ ಇದೆ. ಚಿಕ್ಕಬಳ್ಳಾಪುರ ತೆಲುಗು ಪ್ರಭಾವಿತ ಪ್ರದೇಶವಾದರೂ ಕನ್ನಡ ಚಿತ್ರನಟರ ಬಗ್ಗೆ ಅಭಿಮಾನ ಕಡಿಮೆ ಇಲ್ಲ. ಹಾಗಾಗಿಯೇ ಇಂದು ಕೆವಿ ಕ್ಯಾಂಪಸ್ಗೆ ನಟ ಕಿಚ್ಚ ಸುದೀಪ್ ಆಗಮಿಸಿದ್ದಾರೆ ಎಂಬ ವಿಚಾರ ತಿಳಿಯುತ್ತಿದ್ದಂತೆ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಮುಗಿಬಿದ್ದರು. ಜೊತೆಗೆ ಜಿಲ್ಲೆಯವರೇ ಆದ ನಿರ್ದೇಶಕ ಆರ್ ಚಂದ್ರು ಕೂಡ ಆಗಮಿಸಿದ್ದು ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಕೆವಿ ಕ್ಯಾಂಪಸ್ ಎಂಬುದು ಭಾಷಾ ಸಾಮರಸ್ಯ ಸಾರುವ ಜೊತೆಗೆ ಚಿತ್ರರಂಗದ ಪ್ರೀತಿಯ ತಾಣವಾಗಿಯೂ ಪ್ರಸಿದ್ಧಿ ಪಡೆದಿದೆ. ಈ ಹಿಂದೆ ತೆಲುಗು ನಟ ಪವನ್ ಕಲ್ಯಾಣ್ ಅವರು ಇದೇ ಕೆವಿ ಕ್ಯಾಂಪಸ್ಗೆ ಆಗಮಿಸಿ ನವೀನ್ ಕಿರಣ್ ಅವರೊಂದಿಗೆ ಕೆಲ ಕಾಲ ಚರ್ಚೆ ನಡೆಸಿದರು. ಆ ವೇಳೆಯೂ ಪವನ್ ಕಲ್ಯಾಣ್ ಅಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ನೂಕುನುಗ್ಗಲು ನಡೆದಿತ್ತು. ಇಂದು ಕೂಡ ಸುದೀಪ್ ಅಭಿಮಾನಿಗಳು ಅದೇ ರೀತಿಯ ಸ್ಥಿತಿ ನಿರ್ಮಾಣ ಮಾಡಿದ್ದರು. ಕಳೆದ ಜುಲೈ 30ರಂದು ಕೆವಿ ಶಿಕ್ಷಣ ಸಂಸ್ಥೆಗಳ ದತ್ತಿ ದಿನಾಚರಣೆ ಮತ್ತು ಸಿವಿ ವೆಂಕಟರಾಯಪ್ಪ ಅವರ ಜಯಂತಿಯನ್ನು ಆಯೋಜಿಸಲಾಗಿತ್ತು. ಈ ವೇಳೆ ತಿಂಗಳು ಪೂರ್ತಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿದ್ದು, ಇದರಲ್ಲಿ ಮುಖ್ಯವಾಗಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಈ ರಕ್ತದಾನ ಶಿಬಿರದಲ್ಲಿ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹಿಸಿದ ಖ್ಯಾತಿಗೆ ಅಂದಿನ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಪಾತ್ರವಾಗಿತ್ತು. 2140 ಯೂನಿಟ್ ರಕ್ತ ಸಂಗ್ರಹ ಮಾಡುವ ಮೂಲಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ರಕ್ತ ಸಂಗ್ರಹಿಸಿದ ಕೀರ್ತಿಗೆ ಕೆವಿ ಶಿಕ್ಷಣ ಸಂಸ್ಥೆಗಳು ಮತ್ತು ಅದರ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಪಾತ್ರರಾಗಿದ್ದು, ಈ ವಿಚಾರ ತಿಳಿದ ನಟ ಕಿಚ್ಚ ಸುದೀಪ್ ಇಂದು ಕೆವಿ ಕ್ಯಾಂಪಸ್ಗೆ ಭೇಟಿ ನೀಡಿ ನವೀನ್ ಕಿರಣ್ ಅವರನ್ನು ಅಭಿನಂದಿಸಿದ್ದಾರೆ. ಅಲ್ಲದೆ ಸುದೀಪ್ ಅವರೊಂದಿಗೆ ನಿರ್ದೇಶಕ ಆರ್ ಚಂದ್ರು ಕೂಡ ಭೇಟಿ ನೀಡಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.